ಹೇ ಗೈಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋ ಪ್ರತಿಯೊಬ್ಬ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಕಾಂಕ್ಷಿಗೆ ಬಹಳ ಮುಖ್ಯವಾದದ್ದು. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ತಾನೇ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಫಾರ್ ದ ಇಯರ್ ಆಫ್ 2026 ಈ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಇಂದಿನಿಂದ ಅಂದರೆ 11 ಜುಲೈ 2026ರಿಂದ ಈ ಒಂದು ನಿಮ್ಮ ಅರ್ಜಿಯನ್ನು ಸಲ್ಲಿಕೆ ಆರಂಭವಾಗಿದ್ದು, ಸೊ ತುಂಬ ಒಂದು ಅಭ್ಯರ್ಥಿಗಳು ಲಾಸ್ಟ್ ಇಯರ್ ಒಂದು ಕಟ್ ಆಫ್ ಜಿಲ್ಲಾವಾರು ಕಟ್ ಆಫ್ ಅಂಕಗಳ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು. ಸೊ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ, ಜಸ್ಟ್ ಇದು ಸೆಕೆಂಡ್ ಟೈಮ್ ಈ ಒಂದು VAO ಈ ಒಂದು ಎಕ್ಸಾಮ್ ನಡೆಯೋದು ಸೆಕೆಂಡ್ ಟೈಮ್ ಬೈ KPSC ಆ್ಯಂಡ್ ಓವರಾಲ್ ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಎಕ್ಸಾಮ್ ನಡೆಯೋದೇ ಸೆಕೆಂಡ್ ಟೈಮ್. ಮುಂಚೆ ನಿಮ್ಮ ಒಂದು 12th ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಆಗ್ತಿತ್ತು, ಬಟ್ ಇದು ಸೆಕೆಂಡ್ ಟೈಮ್ ಇರೋದರಿಂದ ಸೊ ಈ ಮೊದಲ ಒಂದು ಎಕ್ಸಾಮ್ ಈ ಒಂದು 2024 ಈ ಒಂದು ಪರೀಕ್ಷೆಯ ಪ್ರತಿ ಜಿಲ್ಲೆಯ ಒಂದು ಕಟ್ ಆಫ್ ಅಂಕಗಳನ್ನು ಎಷ್ಟು ಇದ್ದಿರ್ಬೋದು, ಆಮೇಲೆ ಎಷ್ಟು ಪೈಪೋಟಿ ಇತ್ತು, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಇದಕ್ಕೆ ಒಂದು ಉತ್ತರ ಸಿಗಲಿದೆ. ಅದಲ್ಲದೆ ಮುಂಬರುವ ನಿಮ್ಮ ಈ ಒಂದು VAO 2026 ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಈಗಿನಿಂದಲೇ ಎಷ್ಟು ಅಂಕಗಳ ಗುರಿ ಇಟ್ಟುಕೊಳ್ಬೇಕು ಎಂಬುದನ್ನು ಕೂಡ ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ 2024 ಒಂದು ಪರೀಕ್ಷೆಯ ಬಗ್ಗೆ ಮಾತನಾಡುವುದಾದರೆ, ಪ್ರಶ್ನೆ ಪತ್ರಿಕೆಯ ಒಂದು ಡಿಫಿಕಲ್ಟಿ ಲೆವೆಲ್ ಮತ್ತು ಆಯಾ ಜಿಲ್ಲೆಗಳಲ್ಲಿ ಇದ್ದ ಹುದ್ದೆಗಳ ಆಧಾರದ ಮೇಲೆ ಕಟ್ ಆಫ್ ಅಂಕಗಳು ನಿರ್ಧಾರವಾಗಿತ್ತು. ಓಕೆನಾ? ಸೊ ಈಗ ಈ ಒಂದು ಹೆಚ್ಚು ಪೈಪೋಟಿ ಎಲ್ಲಿತ್ತು? ಹೆಚ್ಚು ಪೈಪೋಟಿ ಇದ್ದದ್ದು ಒಂದನೇದ್ದು ಬೆಳಗಾವಿ ಇತ್ತು, ಬೆಳಗಾವಿ, ಆಮೇಲೆ ಮೈಸೂರು ಇತ್ತು, ಆಮೇಲೆ ಬೆಂಗಳೂರು ನಗರ ಇತ್ತು. ಯಾಕೆಂದರೆ ಅಲ್ಲಿ ಜಾಸ್ತಿ ಅಲ್ಲಿ ಏನಪ್ಪ ಅರ್ಜಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಕಟ್ ಆಫ್ ಕೂಡ ನಿರೀಕ್ಷೆಗಿಂತ ಹೆಚ್ಚಿತ್ತು. ಅರ್ಥ ಆಯ್ತಾ? ಸೊ ಆಮೇಲೆ ಸಾಧಾರಣ ಕಟ್ ಆಫ್ ಜಿಲ್ಲೆಗಳು ಅಂದರೆ ಕೆಲವೊಂದಿಷ್ಟು ಕಲ್ಯಾಣ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳಾಗಲಿ ಮತ್ತು ಇನ್ನಿತರ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿತ್ತು. ಬಟ್ ಆ ಒಂದು ಪ್ರತಿಯೊಂದು ಜಿಲ್ಲಾವಾರು ಕಟ್ ಆಫ್ ಮನೆಯಲ್ಲಿ ನಾವು ನೋಡೋಣ ಬನ್ನಿ. ಇಲ್ಲಿ ನೀವು ಫಾರ್ ದ ಡಿಸ್ಟ್ರಿಕ್ಟ್ ಆಫ್ ಬಾಗಲಕೋಟ್ ಜಿಲ್ಲೆಯ ಒಂದು ಕಟ್ ಆಫ್ ಅಂಕಗಳನ್ನು ನೀವು ನೋಡ್ಬೋದು ಇಲ್ಲಿ. ಯಾಕೆಂದರೆ ಸೊ ಇಲ್ಲಿ ಬಾಗಲಕೋಟದು ಇದು 1:1 ಒಟ್ಟಾರೆಯಾಗಿ ಇಲ್ಲಿ 22 ಏನಪ್ಪ ಹುದ್ದೆಗಳು ಖಾಲಿ ಇತ್ತು, ವಿವಿಧ ಒಂದು ಹುದ್ದೆಗಳ ವರ್ಗೀಕರಣ ಮೇರೆಗೆ. ಅಂದರೆ ಈ ರೋಸ್ಟರ್ ಅಂಕಿ ಇರುತ್ತಲ್ಲ, ಸೊ ಕ್ಯಾಟಗರಿ ವೈಸು ಮತ್ತು ಆ ಮೀಸಲಾತಿ ಅನ್ವಯ ಈ ಒಂದು ಹುದ್ದೆಗಳಿದ್ದು. ಸೊ ಇಲ್ಲಿ 22 ಹುದ್ದೆಗಳಿಗೆ ಕಟ್ ಆಫ್ ಎಷ್ಟೆಷ್ಟಿತ್ತು ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಏನಿಲ್ಲ, ಸಿಂಪಲಾಗಿ ಹೇಳಬೇಕಂದ್ರೆ ಇಲ್ಲಿ ಫಾರ್ GM ಕ್ಯಾಂಡಿಡೇಟು, ಓಕೆ ನೋಡಿ, ಇದು ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಇಲ್ಲಿ ಟೋಟಲ್ ಮಾರ್ಕ್ಸ್, ಆಮೇಲೆ ನೀವು ಕ್ಲೇಮ್ ಮಾಡಿದಂಥ ಒಂದು ಕ್ಯಾಟಗರಿ ರಿಸರ್ವೇಷನು, ಆಮೇಲೆ ಸೆಲೆಕ್ಷನ್ ಕ್ಯಾಟಗರಿ, ಸೆಲೆಕ್ಷನ್ ರಿಸರ್ವೇಷನ್. ಅರ್ಥ ಆಯ್ತಾ? ಸೊ ಇಲ್ಲಿ ಈ 22 ಇರೋ ಒಂದು ಜಿಲ್ಲೆಗೆ GM ಎಷ್ಟಿತ್ತು ಕಟ್ ಆಫು ನೋಡಿ, ಸೆಲೆಕ್ಷನ್ ಕ್ಯಾಟಗರಿ ನೋಡ್ಬೇಕು ನಾವು. ಓಕೆ, ಸೊ ಇಲ್ಲಿ GM ಅಲ್ಲೇ GM ಅದರ್ ಅಂದ್ರೇನು? ಪ್ಯೂರ್ GM. ಅರ್ಥ ಆಯ್ತಾ? ಪ್ಯೂರ್ GM ಅಂದರೆ ಆ ಅಭ್ಯರ್ಥಿ ಕನ್ನಡ ಮಾಧ್ಯಮ ಕೂಡ ಇಲ್ಲ, ಮಹಿಳೆ ಕೂಡ ಇಲ್ಲ, ಮತ್ತು ರೂರಲ್ ಕೂಡ ಇಲ್ಲ. ಆ ಒಂದು ಕ್ಯಾಂಡಿಡೇಟ್ಗೆ 136.25 ಇಷ್ಟೊಂದು ಕಟ್ ಆಫ್ ಇತ್ತು ಇಲ್ಲಿ. ಇದು ಹೈಯೆಸ್ಟ್ ಆಯಿತು ಬಿಡಿ, ನಾಟ್ ಅ ಮ್ಯಾಟರ್. ಬಟ್ GM ಅದರ್ ಪ್ಯೂರ್ GM 136.25 ಫಾರ್ ಬಾಗಲಕೋಟೆ. ಮತ್ತು GM ಅಲ್ಲಿನೇ ರೂರಲ್ ಕ್ಯಾಂಡಿಡೇಟ್, GM ಅಲ್ಲಿನೇ ರೂರಲ್ ನೋಡಿ, GM ರೂರಲ್ 127.5 ಇಷ್ಟಿತ್ತು GM ರೂರಲ್. ಆಮೇಲೆ GM ವುಮೆನ್
ಎಸ್ ಜಿ ಎಮ್ ವುಮೆನ್ ಫಿಮೇಲ್ 119.75 ನೋಡಿ. ವುಮೆನ್ಸ್ ಅದಕ್ಕಿಂತ ಕಡಿಮೆ ಇದೆ, ರೂರಲ್ ಮತ್ತು ಅದರಿಗಿಂತ. ನಾರ್ಮಲಾಗಿ ವುಮೆನ್ಸ್ಗೆ ಕಡಿಮೆ ಇರುತ್ತೆ ಕಟ್ ಆಫ್. ಓಕೆ, ನೆಕ್ಸ್ಟ್ ಜಿ ಎಮ್ಮಲ್ಲೇ ಈ ಎಕ್ಸ್ ಮಿಲಿಟರಿ ಮತ್ತು ಪಿ ಎಚ್ ಕ್ಯಾಂಡಿಡೇಟ್ಗೆ ನೋಡಿ ಎಷ್ಟಿದೆ, 101.25, 88.5. ಆಮೇಲೆ ಎಸ್ ಟಿ ವುಮೆನ್ನು ನೋಡಿ, ಎಸ್ ಟಿ ವುಮೆನು ಎಷ್ಟು ಏಟಿದೆಪ್ಪ ಇಲ್ಲೇ ನೋಡ್ಕೊಳ್ಳಿ, 86 ಇದೆ. ಎಸ್ ಟಿ ಕ್ಯಾಂಡಿಡೇಟು ಮಹಿಳಾ ಅಭ್ಯರ್ಥಿಗೆ 86, ಎಷ್ಟಕ್ಕೆ ಔಟ್ ಆಫ್ 200ಗೆ. ಅರ್ಥ ಆಯ್ತಾ? ನೆಕ್ಸ್ಟು ಎಸ್ ಸಿ ವುಮೆನು, ಎಸ್ ಸಿ ಕ್ಯಾಂಡಿಡೇಟ್ಗೆ 102.5, 102. ಆಮೇಲೆ 2A ವುಮೆನು 112.5. ಎಸ್ ಸಿ ಅದರು ಪ್ಯೂರ್ ಎಸ್ ಸಿ, ಅದರಲ್ಲಿ ಮಹಿಳಾ ಇಲ್ಲ, ರೂರಲ್ ಇಲ್ಲ, ಏನೂ ಇಲ್ಲ, 118.75. ಓಕೆ, ನೆಕ್ಸ್ಟ್ 3A ಓ ಇದೆಷ್ಟು 125. ಓಕೆ, ಆಮೇಲೆ ಕೆಟಗರಿ 129.5. ನೆಕ್ಸ್ಟ್ 2B ಕೂಡ ನೋಡ್ಕೊಳ್ಳಿ, ಇಷ್ಟದ. ಇದು ಏನಾಯಿತು, ಬಾಗಲಕೋಟು. ನಾನು ನಿಮ್ಗೆ ಜಸ್ಟ್ ಏನು ಹೇಳೋದಂದರೆ, ಜಸ್ಟ್ ಜಿ ಎಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಜಸ್ಟ್ ನಾನು ನಿಮಗೆ ಜಿ ಎಮ್ ಕಟ್ ಆಫ್ ಹೇಳ್ಕೊತಾ ಹೋಗ್ತೀನಿ. ಯಾಕೆಂದರೆ ಪ್ರತಿಯೊಂದು 2A 2B 3A 3B ಕೆಟಗರಿ 1 ಎಸ್ ಸಿ ಎಸ್ ಟಿ, ಅದರಲ್ಲಿ ಮತ್ತು ರೂರಲ್, ವುಮೆನ್ಸು, ಕನ್ನಡ ಮಾಧ್ಯಮ, ಇವೆಲ್ಲ ಹೇಳ್ಕೊತ ಹೋದರೆ ತುಂಬ ಒಂದು ವಿಡಿಯೋ ಲೆಂದಿ ಆಗುತ್ತೆ. ಈ ಜಿ ಎಮ್ ಪ್ಯೂರ್ ಜಿ ಎಮ್ಗೆ ಎಷ್ಟು ಕಟ್ ಆಫ್ ನಿಂತಿದೆ ಅದನ್ನು ನೋಡ್ಕೊಳ್ಳಿ. ಈಗ ಇಲ್ಲಿ ಎಷ್ಟಪ್ಪ 136.25. ಆಮೇಲೆ ಏನು ಮಾಡಿ ನೀವು, ನಿಮ್ಮದು 2A ಇದ್ದರೆ 2B ಇದ್ದರೆ ಇದಕ್ಕಿಂತ 5 ಅಂಕ ಪ್ಲಸ್ ಇದು ಕಡಿಮೆ ಹಿಡಿಯೋದು. ಓಕೆ, 3B ಇದ್ದರೆ ಇದಕ್ಕಿಂತ 2 to 3 ಮಾರ್ಕ ಕಡಿಮೆ ಹಿಡಿಯೋದು. ಮೇನ್ ನಮ್ಮದು ಟಾರ್ಗೆಟ್ ಏನು, ಜಿ ಎಮ್ ಎಷ್ಟು ನಿಲ್ಲುತ್ತೆ, ಆ ಜಿ ಎಮ್ ಬೇಸಿಸ್ ಮೇಲೆ ನಾವು ಇತರೇ ಒಂದು ಈ ಕಾಸ್ಟ್ ಅಥವಾ ಈ ಒಂದು ಕೆಟಗರಿ ವೈಸ ನಾವು ಅಚೀವ್ ಮಾಡ್ಕೋಬೋದು. ಈಗ ಬೇರೆ ಜಿಲ್ಲೆ ನೋಡೋಣ. ಸೊ ಈಗ ಉಡುಪಿ ಜಿಲ್ಲೆಯನ್ನು ನೋಡ್ಬೋದು ನೀವು. ಈ ಉಡುಪಿ ಜಿಲ್ಲೆಯಲ್ಲಿ ಕಟ್ ಆಫ್ ಎಷ್ಟಿದೆಯಪ್ಪ, ಲಾಸ್ಟ್ ಜಿ ಎಮ್ ನೋಡಿ, ಇದು ಎಲ್ಲ ಜಿ ಎಮ್ ಲಾಸ್ಟ್ ಮಟ್ಟ ಜಿ ಎಮ್ ಅದಾವ. ಬಟ್ ಅದರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ, ವುಮೆನ್ ಇದೆ, ಇಲ್ಲಿ ವುಮೆನ್ ಇದೆ. ವುಮೆನ್ ನೋಡಿ 116 ಅಂತ ಇದೆ, 116. ಬಟ್ ಪ್ಯೂರ್ ಜಿ ಎಮ್ ಎಷ್ಟು ನಿಂತಿದೆ, 124, ಸಾರಿ ಇದು ರೂರಲ್ ಇದೆ, 124.25 ಅದರ್, ಇದು ಹೈಯೆಸ್ಟು. ಓಕೆ, ಅದರ್ ಅಂದರೆ ಪ್ಯೂರ್ ಜಿ ಎಮ್ ಈ ಒಂದು ಕ್ಯಾಂಡಿಡೇಟ್ ಇಷ್ಟದ. ಸೊ ಇಲ್ಲಿ ಒಟ್ಟಾರೆಯಾಗಿ ಎಷ್ಟದ ಹುದ್ದೆಗಳು, ಇಲ್ಲಿ ಕೂಡ 22. ಎಲ್ಲಕ್ಕಿಂತ ಲೀಸ್ಟ್ ಎಷ್ಟು 78. ಹೈಯೆಸ್ಟ್ ಇಲ್ಲಿ ಕಟ್ ಆಫ್ 124.25. ಇದು ಫಸ್ಟ್ ಒನ್, ಟಾಪ್ 1. ಇದೇ ನಮ್ಗೆ ಸಂಬಂಧ ಇಲ್ಲ. ನೆಕ್ಸ್ಟ್ ಈಗ ಹಾವೇರಿ ಜಿಲ್ಲೆಯ ಕಟ್ ಆಫ್ ನೋಡೋಣ. ಸೊ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನೋಡಿ, ಜನರಲ್ ಅದರ್, ಪ್ಯೂರ್ ಜನರಲ್ ಅಂತ ಬಂದರೆ, ಓಕೆ ಅದರ್ಸ್, ಇದು ಪ್ಯೂರ್ ಜನರಲ್ ಏನಿದೆಯಲ್ಲ, ಸೊ ಇಷ್ಟದೆ 133.25. ಆಮೇಲೆ ನಿಮ್ಮದು ರೂರಲ್ ಇತ್ತು ಅದಿತ್ತು ಅಂದರೆ 132 ಅಂತ ಹೋಗುತ್ತೆ. ಆಮೇಲೆ ನಿಮ್ಮದು ಜನರಲಲ್ಲೇ ವುಮೆನ್ಸ್ ಇದ್ದರೆ 125 ಅಂತ ಇದೆ. ಓಕೆ, ಯಾವತ್ತೂ ಫಿಮೇಲ್ ಜನರಲ್ ಆಗಲಿ 2A ಆಗಲಿ 2B ಆಗಲಿ ಯಾವುದೇ ಕೆಟಗರಿ ಆಗಲಿ ಮಹಿಳಾ ಒಂದು ಮೀಸಲಾತಿ ಇರುತ್ತೆ. ಅದಕ್ಕೆ ಈ ಒಂದು ಯಾವಾಗಲೂ ಕಡಿಮೆ ಇರುತ್ತೆ ಅದಕ್ಕೆ ಕಟ್ ಆಫ್ ಅಂಕ. ಜಸ್ಟ್ ನಾವು ಜಿ ಎಮ್ ಮೇಲೆ ಫೋಕಸ್ ಮಾಡೋದು. ಓಕೆ, ಇಲ್ಲಿ 133 ಮಟ್ಟ ಇದೆ. ನೆಕ್ಸ್ಟ್ ಆಮೇಲೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೋದು ನೀವು. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ 2 ಹುದ್ದೆಗಳಿಗೆ ಮಾತ್ರ ಈ ನೇಮಕಾತಿಯನ್ನು ಮಾಡಿದ್ದಾರೆ. ಸೊ ಈ 2 ಹುದ್ದೆಗಳಿಗೆ ಅಂದರೆ ಎಷ್ಟು ಕಟ್ ಆಫ್ ನಿಂತಿರ್ಬೋದು ಊಹೆ ಮಾಡಿ ನೋಡೋಣ. ನೋಡಿ, ಸ್ವಲ್ಪ ರೊಟೇಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಜಿ ಎಮ್ ಕ್ಯಾಂಡಿಡೇಟು ಆ್ಯಕ್ಚುಲಿ ಅವರು ಕೆಟಗರಿ 1 ಕ್ಲೇಮ್ ಮಾಡಿದ್ದಾರೆ. ಬಟ್ ಜಿ ಎಮ್ ಪೋಸ್ಟಲ್ಲಿ 139 ನೋಡಿ, 139.25ಗೆ ಜಿ ಎಮ್
ಓನ್ಲಿ ಒಂದು ಜಿ ಎಮ್ ಹುದ್ದೆಗೆ ಓನ್ಲಿ ಒನ್ SC ಹುದ್ದೆಗೆ 125.25 ಅಂದರೆ 139.25ಗೆ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟು ಇಲ್ಲಿ ನಾವು ಮಂಡ್ಯ ಜಿಲ್ಲೆದ ನೋಡ್ಬೋದು. ಮಂಡ್ಯ ಜಿಲ್ಲೆಯ ಒಂದು ಕಟ್ ಆಫ್ ಅಂಕ ಎಷ್ಟದ ಇಲ್ಲಿ, ಇದು ಜನರಲ್ ಕ್ಯಾಟಗರಿ ಅದ. ಓಕೆ, ಸೊ ಇಲ್ಲಿ ಒಟ್ಟಾರೆಯಾಗಿ 27 ಹುದ್ದೆಗಳದಾವ. ಆಮೇಲೆ ಇಲ್ಲಿ ಕ್ಯಾಟಗರಿ ಕ್ಯಾಟಗರಿ ವೈಸ್ ಏನು ಮಾಡಿದ್ದಾರೆ, ಈ ಕಟ್ ಆಫನ್ನು ಹಂಚಿದ್ದಾರೆ. 2A 2Bಗೆ SC STಗೆ ಬೇರೆ ಬೇರೆ. ಸೊ ಇಲ್ಲಿ ನೀವೆಲ್ಲಿ ನೋಡ್ಬೋದು ಈ ಜನರಲ್ ಕ್ಯಾಂಡಿಡೇಟ್ಗೆ, ಈ ಜನರಲ್ ಅನ್ನೋಕ್ಕಿಂತ ಇಲ್ಲಿ ಯಾವುದು ಇದೆಲ್ಲ ಜನರಲ್. ಓಕೆ, ಇದು ಓವರಾಲ್ ಆಗಿ ಟೇಬಲೇ ಜನರಲ್ ಕ್ಯಾಟಗರಿ ಇದೆ. ಅದರಲ್ಲಿ ಕ್ಲೇಮ್ ಮತ್ತು ಸೆಲೆಕ್ಟೆಡ್ ಕ್ಯಾಟಗರಿ ನೋಡಿ. ಜನರಲ್ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ 100.75. ಇಲ್ಲಿ ಜನರಲಲ್ಲಿ ವುಮೆನ್ ನೋಡಿ, ವುಮೆನ್ ಎಷ್ಟದ ಕಡಿಮೆ ಅಂದರೆ 127, 126, 119, 118. ಎಸ್, 118 ಈಸ್ ಅ ಲಿಸ್ಟ್ ಒನ್ ವುಮೆನ್ಸ್ಗೆ 118.75. ಮತ್ತು ಪ್ಯೂರ್ ಜಿ ಎಮ್ ಅಂತ ಹೋದರೆ ಪ್ಯೂರ್ ಜಿ ಎಮ್ ಎಷ್ಟಿದೆ? ಎಸ್, ಪ್ಯೂರ್ ಜಿ ಎಮ್ ಈಸ್ 136 ಅತಿ ಕಡಿಮೆ. ಇಲ್ಲಿ ಮಂಡ್ಯಕ್ಕೆ ಅರ್ಥ ಆಯ್ತಾ? ಮಂಡ್ಯಕ್ಕೆ ಅತಿ ಕಡಿಮೆ 136. ಇಲ್ಲಿ ಟೋಟಲ್ ಆಗಿ 27 ಹುದ್ದೆಗಳು ಜನರಲ್ ಅದಾವ, ನೆನಪಿರಲಿ. ಓಕೆ, ನೆಕ್ಸ್ಟ್ ಇಲ್ಲಿ ವಿಜಯಪುರ ಜಿಲ್ಲೆಯ ಒಂದು ಕಟ್ ಆಫ್ ಅಂಕಗಳನ್ನು ನೋಡೋದಾದರೆ, ಸೊ ಇಲ್ಲಿ ಒಟ್ಟಾರೆಯಾಗಿ 7 ಹುದ್ದೆಗಳಿದ್ದು, ಆ 7 ಹುದ್ದೆಗಳಲ್ಲಿ 3 ಹುದ್ದೆಗಳು ಜಿ ಎಮ್ ಇದ್ದು. ಇದು ಜಿ ಎಮ್ ಅದರು, ಜಿ ಎಮ್ ರೂರಲು, ಜಿ ಎಮ್ ಫಿಮೇಲು. ಜಿ ಎಮ್ ಫಿಮೇಲ್ ಎಷ್ಟಿದೆಯಪ್ಪ? 110. ಜಿ ಎಮ್ ರೂರಲ್ 127. ಜಿ ಎಮ್ ಅದರ್ ಪ್ಯೂರ್ ಜಿ ಎಮ್ ಒಂದೇ ಒಂದು ಹುದ್ದೆ 129.75. ಅಂದರೆ ಇಲ್ಲಿ ಜಿಲ್ಲಾವಾರು ನೋಡೋದಾದರೆ ನಮ್ಗೆ ಒಂದು ಐಡಿಯಾ ಬರುತ್ತಾ ನೋಡಿ. 7 ಹುದ್ದೆಗಳ ಇದ್ದು ಇಲ್ಲಿ ಕಟ್ ಆಫ್ ಎಷ್ಟದ? 129 ಅದ. ಆಮೇಲೆ ಉತ್ತರ ಕನ್ನಡದಲ್ಲಿ ನೀವು ನೋಡ್ಬೋದು, ಒಂದೇ ಒಂದು ಜಿ ಎಮ್ ಪೋಸ್ಟ್ ಇತ್ತು, ಅಲ್ಲಿ ಎಷ್ಟು? 139.75 ಸಮಥಿಂಗ್. ಆಮೇಲೆ ಬಾಗಲಕೋಟು, ಆಮೇಲೆ ಮಂಡ್ಯ ನೋಡ್ಬೋದು. ಸೊ ಅಲ್ಲಿ ಎಲ್ಲ ಎಷ್ಟಿದ್ದುಪ್ಪ? 136 ಮತ್ತು 137, 139, 135 ಹೀಗೆ ಜಿ ಎಮ್. ಯಾಕೆಂದರೆ ಜಿ ಎಮ್ ಹೈಯೆಸ್ಟ್ ಇರುತ್ತೆ, ನೆನಪಿರಲಿ. ಅದಕ್ಕೆ ನಾನು ಜಿ ಎಮ್ ಒಂದು ಬೇಸಾಗಿ ತೋರ್ತಾ ಇದ್ದೀನಿ. ಅಂದರೆ ಕಡಿಮೆ ಪೋಸ್ಟ್ ಇದ್ದಲ್ಲಿ ಕಡಿಮೆ ಕಟ್ ಆಫ್ ಕೂಡ ಇದೆ. ಅತಿ ಹೆಚ್ಚು ಪೋಸ್ಟ್ ಎಲ್ಲಿದಾವೆ ಅಲ್ಲಿ ಕೂಡ ಕಟ್ ಆಫ್ ಅತಿ ಹೆಚ್ಚಿದೆ. ಮತ್ತು ಕೆಲವೊಂದು ಕಡೆ ಒಂದು ರೇಂಜ್ಗೆ ಅಂದರೆ 2 ಡಿಜಿಟಲ್ಲಿ 10, 11, 12 ಈ ಒಂದು ಕಡೆ ಅದು ಮೀಡಿಯಮ್ ಆಗಿದೆ. ಅಂದರೆ ಇಲ್ಲಿ ಇದ್ರ ಮೇಲಿಂದ ಏನು ತಿಳ್ಕೊಳ್ಳೋದು, ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ, ಈಗ ಬೆಳಗಾವಿ 50 ಅದಾವ ಅಂದ್ರೆ ಎಲ್ಲರೂ ಇಲ್ಲಿ ಹೆಚ್ಚಾಗ್ತಾರೆ. ಇಲ್ಲಿ ಹೈ ನಂಬರ್ ಆಫ್ ಕ್ಯಾಂಡಿಡೇಟ್ಸ್. ಆಮೇಲೆ ವಿಜಯಪುರ ಇಲ್ಲಿ ಹುದ್ದೆಗಳು 5 ಅದಾವ ಒಟ್ಟು, ಇಲ್ಲಿ ಕ್ಯಾಂಡಿಡೇಟ್ಸ್ ಕಮ್ಮಿ ಆಗ್ತಾರೆ. ಆಮೇಲೆ ಬಾಗಲಕೋಟ್ ಇಲ್ಲಿ 20 ಅದಾವ. ಇಲ್ಲಿ ಏನು ಮಾಡ್ತಾರೆ, ಒಂದು ಮೀಡಿಯಮ್ ರೇಂಜಿಗೆ ಹಾಕ್ತಾರೆ. ಸೊ ನಾರ್ಮಲಾಗಿ ಕಟ್ ಆಫ್ ಎಲ್ಲಿ ಹೆಚ್ಚಿಗೆ ನಿಲ್ಲುತ್ತೆ, ಇಲ್ಲಿ ಬೆಳಗಾವಿಗೆ ನಿಂದಿರ್ತೈತಿ. ಯಾಕೆ? ಅಲ್ಲಿ ಎಲ್ಲಕ್ಕಿಂತ ಹೆಚ್ಚು ಕ್ಯಾಂಡಿಡೇಟ್ಸ್ ಅಲ್ಲೇ ಇರ್ತಾರೆ ಮತ್ತು ಎಲ್ಲಕ್ಕೆಲ್ಲರೂ ಫೈಟ್ ಅಲ್ಲೇ ಮಾಡ್ತಾರೆ. ಯಾರೂ ಒಂದು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ವಿಜಯಪುರ 5 ಹುದ್ದೆಗಳು, ಅಲ್ಲಿ ಒಟ್ಟು ಎಷ್ಟು ಇರ್ತಪ್ಪ? ವರ್ಗೀಕರಣ ಮಾಡಿದ ಮೇಲೆ 1, 2 ಅಷ್ಟೇ ಸಿಗ್ತವೆ ಹುದ್ದೆಗಳು. ಅದಕ್ಕೆ ಯಾರೂ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸೊ ಬಟ್ ಈಗ ನೀವು ಯಾವ ಒಂದು ಜಿಲ್ಲೆಗೆ ನೀವು ಅಪ್ಲೈ ಮಾಡಬೇಕಂತ ನಿಮಗೆ ಈಗ ಒಂದು ಐಡಿಯಾ ಬಂದಿರ್ತದೆ. ಓಕೆ, ನೀವು 2026ರಲ್ಲಿ ಪಕ್ಕಾ ಸೆಲೆಕ್ಟ್ ಆಗಬೇಕಂದ್ರೆ ಕೇವಲ ಒಂದು ಪಾಸ್ ಮಾರ್ಕ್ ಅಥವಾ ಹಿಂದಿನ ವರ್ಷದ ಒಂದು ಕಟ್ ಆಫ್ ನೋಡಿಕೊಂಡು ಓದಿದರೆ ಸಾಲದು. ಯಾವಾಗಲೂ ನಿಮ್ಮ ಗುರಿ ಸೇಫ್ ಸ್ಕೋರ್ ಕಡೆಗಿರಬೇಕು.
ಈ ಒಟ್ಟು ಅಂಕಗಳಲ್ಲಿ ಜಿ ಕೆ 100 ಆಮೇಲೆ ಕಮ್ಯುನಿಕೇಷನ್ ಈ 100 75% ಟು 80% ಅಂಕಗಳನ್ನು ಗಳಿಸುವ ಗುರಿ ನಿಮ್ಮದಾಗಿರಬೇಕು. ಓಕೆ, ಇಲ್ಲಿ ಪೇಪರ್ 1 ಜಿ ಕೆಯಲ್ಲಿ ಕೂಡ ಮತ್ತು ಪೇಪರ್ 2 ಕಮ್ಯುನಿಕೇಷನ್ ಪೇಪರು ಈ ಎರಡರಲ್ಲಿ ಒಂದು ಸಮಾನವಾದಂಥ ಒಂದು ನೀವು ಬ್ಯಾಲೆನ್ಸ್ ತಂದ್ರಿ ಅಂದ್ರೆ ನಿಮ್ಮದು ಸೆಲೆಕ್ಷನ್ ಪಕ್ಕ ಆಗುತ್ತೆ. ನೋಡಿ, ಈ ಒಂದು ಜಿ ಕೆ ಪೇಪರ್ಗೆ ಎಷ್ಟು 70, ಇದಕ್ಕೆ ಒಂದು 70, ಇದಕ್ಕೆ 70+, ಇದಕ್ಕೆ 70+, ಅಂದರೆ ಎಷ್ಟಾಯಿತು 70+, ಎಷ್ಟಾಯಿತು ಟೋಟಲ 140+ ಔಟ್ ಆಫ್ 200. ಇಷ್ಟೇ ಜಾಸ್ತಿ ಹೇಳ್ತಾ ಇಲ್ಲ ನಾನು ನಿಮಗೆ. 75+ ಅಂತ ಆದರೆ ನಿಮ್ಮದು 100% ಸೆಲೆಕ್ಷನ್ ಗ್ಯಾರಂಟಿ. ಯಾಕೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅದ, ಅಷ್ಟೊಂದು ಸ್ಕೋರ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಜಸ್ಟ್ ಪೇಪರ್ 1ಗೆ 70+ ಟ್ರೈ ಮಾಡಿ, ಆಮೇಲೆ ಪೇಪರ್ 2ಗೆ 70+ ಟ್ರೈ ಮಾಡಿ. ಇವೆರಡೂ ಕೂಡಿ ನಿಮ್ಮದು 140+ ಹೋಯಿತು ಅಂದ್ರೆ ನಿಮ್ಮದೊಂದು ಸೇಫೆಸ್ಟ್ ಅಂತ ಅನ್ಬೋದು. ಆದರೆ ದಿಸ್ ಟೈಮ್ ದ ವ್ಯಾಕೆನ್ಸೀಸ್ ಆರ್ ಟೂ ಲೋ ಆ್ಯಸ್ ಕಂಪೇರ್ ಟು ಪ್ರೀವಿಯಸ್ ಇಯರ್. 2024 1000 ಇದ್ದು, ಈಗ 2026 500, ಅಂದರೆ ಟೋಟಲಿ ಹಾಫ್. ಸೊ ಅದಕ್ಕೆ 140 to 145 ಪ್ಲಸ್ ಮ್ಯಾಕ್ಸಿಮಮ್ 145 ಇಸ್ ದ ಸೇಫೆಸ್ಟ್ ಸ್ಕೋರ್ ಅಂತ ನಾನು ಅಂತೀನಿ. 145. ಓಕೆ, ಸೊ ಇದಿಷ್ಟು ಈ ಒಂದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯ ಕಟ್ ಆಫ್ ಮತ್ತು ಸೇಫ್ ಸ್ಕೋರ್ ಬಗ್ಗೆ ಒಂದು ಕಿರು ವಿಶ್ಲೇಷಣೆ ಆಗಿತ್ತು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಸ್ಟಡಿ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಾಗಿ ನಮ್ಮ ಜ್ಞಾನಬೋಧಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪರೀಕ್ಷಾ ತಯಾರಿಗೆ ಆಲ್ ದಿ ಬೆಸ್ಟ್ ಮತ್ತು ಧನ್ಯವಾದಗಳು.